ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಡಿ ಫ್ಯಾಕ್ಟರಿ ಇದ್ದಿದ್ದು ಪದ್ಮನಾಭ ನಗರದಲ್ಲಿ, ಸಿಡಿ ಫ್ಯಾಕ್ಟರಿ ಇದ್ದಿದ್ದು ಹೊಳೆನರಸೀಪುರದಲ್ಲಿ. ಹೀಗಂತ ಜೆಡಿಎಸ್ ಟ್ವೀಟ್ಗೆ ಡಿಕೆ ಸುರೇಶ್ ಕೌಂಟರ್ ಮಾಡ್ತಿದ್ದಾರೆ. ನಾವು ಇದೇ ಹೇಳ್ತಾ ಇರೋದು. ಕುಮಾರಸ್ವಾಮಿ ರಾಜಕೀಯ ಎಂಟ್ರಿಗೂ ಡಿಕೆ ಸುರೇಶ್ ವ್ಯಂಗ್ಯವಾಡ್ತಾ ಇದ್ದಾರೆ. ಯಾರು ಡ್ಯಾಡಿ, ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನು? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬರಲಿ. ಕುಮಾರಸ್ವಾಮಿನ ಯಾಕೆ ರಾಜ್ಯಕ್ಕೆ ಕರ್ಕೊಂಡು ತರ್ತಾ ಇದ್ದೀರಾ? ಕೇಂದ್ರದಲ್ಲೇ ಸೇವೆ ಮಾಡ್ಕೊಂಡು ಇರ್ಲಿ ಬಿಡಿ ಅಂತ ರಾಷ್ಟ್ರ ರಾಜಕಾರಣಕ್ಕೆ ಅವ್ರು ಸೀಮಿತ ಆಗಲಿ ಸಾಕು ಅಂತ ಡಿಕೆ ಸುರೇಶ್ ವ್ಯಂಗ್ಯವಾಡ್ತಾ ಇದ್ದಾರೆ. ಸ್ವಾಮಿ, ಇದನ್ನೆಲ್ಲ ಬಿಡಿ, ದಯವಿಟ್ಟು ಆ HMT ಅವ್ರಿಗೆ ನ್ಯಾಯ ಕೊಡಿಸಿ. ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ? ಆ ಗಾಣಗ ರವಿ ನಮ್ಮ ಶಾಸಕರು 100 ಎಕರೆ ಜಾಗ ಇಡ್ಕೊಟ್ಟಿದಾರಂತೆ. ಅವ್ರಿಗೆ ಎಲ್ಲಿದೆ ಅಧಿಕಾರ ಅಂತ ಅಂದ್ರೆ ಅವ್ರಿಗೆ ಅಧಿಕಾರ ಇದೆಯೋ ಇಲ್ವೋ? ಜಾಗ ತೋರಿಸಿದ್ದಾರೆ, ಸರ್ಕಾರಿ ಜಾಗ ಗುರ್ತಿಸಿದ್ದಾರೆ. ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತೀರಿ ಅದನ್ನ ಹೇಳಿ. ಕೇವಲವಾದಂತ ಮಾತುಗಳನ್ನ ಆಡೋದನ್ನ ಬಿಟ್ಟು ರಾಜ್ಯದ ಹಿತವನ್ನ ಕಾಪಾಡೋದನ್ನ ಕಲ್ತ್ಕೊಳ್ಳಿ. HMT ಉದ್ಧಾರ ಮಾಡೋದಕ್ಕೆ ಹೇಳ್ತಿದ್ರಲ್ಲ, ಅದನ್ನ ಮಾಡಿ. ಯಾರು? JDS ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭ ನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು. ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ ಈಗ. ಹೊಳೆನರಸೀಪುರ ಕುಮಾರಸ್ವಾಮಿ ನೋಡಿ, ಇವರು ಇದೇ ಮುಂದುವರೆಸಿದ್ದಾರೆ. ಇದನ್ನೇ ನಾವು ಹೇಳ್ತಾ ಇರೋದು. ಹಿಂಗೆ ಮಾಡೋದ್ರ ಬದಲು ನಾನು ಇಷ್ಟು ಸಾಧನೆ ಮಾಡಿದೆ, ರಾಜ್ಯದ ಜನರಿಗೆ ನಂದು ಇಂಥ ಕೊಡುಗೆ ಇದೆ, ನನಗಿಂತ ಜಾಸ್ತಿನ ಇಲ್ವಾ ಅಂತ ಸಾಧನೆಗಳ ವಾರನ್ ಮಾಡೋದು ಬಿಟ್ಟು, ಬಾಯಿ ಇದೆ, ನಾಲಿಗೆ ಇದೆ, ಅದಕ್ಕೆ ನಾಲಿಗೆಗೆ ಒಂದು ಲಗಾಮ್ ಹಾಕೋರು ಯಾರೂ ಇಲ್ಲ ಅಂತ ಸ್ವೇಚ್ಛಾಚಾರಕ್ಕೆ ರಾಜಕಾರಣಿಗಳೇ ಇಳಿದು ಬಿಟ್ರೆ ಇನ್ನು ಯಾರನ್ನ ಕೇಳೋದು, ಏನಂತ ಕೇಳೋದು? ಇವರೇ ಹಿಂಗಂದ್ಮೇಲೆ ಕಾರ್ಯಕರ್ತರು ಬಿಡ್ತಾರಾ? ಅವ್ರದ್ದು ಅಸಭ್ಯ ಪದಗಳ ಬಳಕೆನೆ.